ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯ, ಮೈನಾರಿಟಿ ಮೊರಾರ್ಜಿ ಮತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದ ಇಲ್ಲಿ ಪರಿಸರ ಅಧ್ಯಯನ ಅಥವಾ ವಿಜ್ಞಾನ ವಿಷಯದ ಮೇಲೆ ಕೇಳಬಹುದಾದ ಪ್ರಶ್ನೆಗಳು ಯಾವ್ಯಾವಿದಾವು ಮತ್ತು ಈ ಹಿಂದಿನ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಕೂಡ ನಿಮಗೆ ಮಾಹಿತಿಗಾಗಿ ನೀಡ್ತಾ ಇದ್ದೀನಿ. ಈ ವರ್ಷ 5ನೇ ತರಗತಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರುವಂತಹ ವಿಡಿಯೋಗಳು ತುಂಬ ಉಪಯುಕ್ತವಾಗುತ್ತವೆ. ಆದ್ದರಿಂದ ತಾವೆಲ್ಲರೂ ಕೂಡ ಈ ವಿಡಿಯೋಗಳನ್ನು ನೋಡಿ ಇಂಪಾರ್ಟೆಂಟ್ ಆದಂತಹ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ, ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ತಲುಪುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭಿಸೋಣ. ಮೊದಲನೇದಾಗಿ ನೋಡ್ಬೋದು, ಇದು ನೀರು ಎನ್ನುವಂತಹ ಒಂದು ಪರಿಸರ ಅಧ್ಯಯನ ಪಾಠದ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಇದನ್ನು ಜೀವಜಲ ಎನ್ನುವರು. 4 ಆಪ್ಷನ್ಸ್ಗಳಿವೆ. ಇಲ್ಲಿ ಗಾಳಿ, ಆಹಾರ, ಸೂರ್ಯ, ನೀರು. ಇಲ್ಲಿ ಜೀವಜಲ ಅಂದರೆ ಯಾವುದು ಅಂದರೆ ಇಲ್ಲಿ ನೋಡ್ಬೋದು, ಜೀವಜಲ ಅಂದರೆ ಅದು ನೀರು. ಹಾಗಾಗಿ ಇಲ್ಲಿ ಆನ್ಸರ್ ನೀರು ಆಗುತ್ತೆ 4 ಆಪ್ಷನ್ಸ್ಗಳಲ್ಲಿ. ಇನ್ನು ಎರಡನೇದಾಗಿ ಭೂಮಿಯ ಮೇಲ್ಭಾಗ ಶೇಕಡ ಇಲ್ಲಿ ಎಷ್ಟು ಭಾಗ ನೀರಿದೆ? ಇಲ್ಲಿ 4 ಆಪ್ಷನ್ಸ್ಗಳಿವೆ. ಇಲ್ಲಿ 69, 80, 71, 72. ಇಲ್ಲಿ ಆನ್ಸರನ್ನು ನೋಡಿದಾಗ ಇಲ್ಲಿ ಭೂಮಿಯ ಮೇಲ್ಭಾಗ ಶೇಕಡ 71ರಷ್ಟು ನೀರಿನಿಂದ ಆವೃತವಾಗಿದೆ. ಮೂರನೇದು, ಬಳಸಬಹುದಾದ ಸಿಹಿ ನೀರಿನ ಪ್ರಮಾಣ ಎಷ್ಟು? ನಾವು ಬಳಸಬಹುದಾದಂತಹ ಒಂದು ಸಿಹಿ ನೀರಿನ ಪರ್ಸೆಂಟೇಜ್ ಎಷ್ಟಿದೆ ಅಂದ್ರೆ ಇಲ್ಲಿ ನೋಡ್ಬೋದು, ಶೇಕಡ 5ರಷ್ಟು, ಶೇಕಡ 71ರಷ್ಟು, ಶೇಕಡ 90ರಷ್ಟು ಹಾಗೂ ಶೇಕಡ 3ರಷ್ಟು. ಹಾಗಾದರೆ ಇದರಲ್ಲಿ ಆನ್ಸರ್ ನೋಡ್ತಾ ಹೋದರೆ ಭೂಮಿಯ ಮೇಲಿರುವಂತಹ ಒಟ್ಟು ನೀರಿನಲ್ಲಿ ನಮಗೆ ಬಳಸಲು ಯೋಗ್ಯವಾದ ಇಲ್ಲಿ ಸಿಹಿ ನೀರಿನ ಪ್ರಮಾಣ ಕೇವಲ ಶೇಕಡ 3ರಷ್ಟು ಮಾತ್ರ ಇದೆ. ಹಾಗಾಗಿ ಡಿ ಆಪ್ಷನ್ ಸರಿಯಾದ ಉತ್ತರವಾಗುತ್ತದೆ. ಇನ್ನು 4ನೇ ಪ್ರಶ್ನೆ ನೋಡ್ಬೋದು, ಭೂಮಿಯ ಮೇಲೆ ನೀರಿನ ಅತಿ ದೊಡ್ಡ ಆಗರ. ಹಾಗಂದ್ರೆ ಇಲ್ಲಿ ಭೂಮಿ ಮೇಲೆ ಅತಿ ಹೆಚ್ಚು ನೀರಿರುವಂತಹ ಒಂದು ನೀರಿನ ಆಕಾರ ಅಥವಾ ಆಗರ ಯಾವುದು ಅಂತ ನೋಡ್ತಾ ಹೋದರೆ 4 ಆಪ್ಷನ್ಸ್ಗಳಲ್ಲಿ ಎ ನದಿ, ಬಿ ಸರೋವರ, ಸಿ ಸಾಗರಗಳು, ಡಿ ಕೆರೆ ಅಂತಿದೆ. ನೋಡ್ರಿ, ಭೂಮಿಯ ಮೇಲೆ ಎಷ್ಟು ಶೇಕಡ 71ರಷ್ಟು ನೀರಿದೆ ಅಂತ ಹೇಳಿದ್ವಿ. ಅದರಲ್ಲಿ ಅತಿ ಹೆಚ್ಚು ಇರುವಂಥದ್ದು ಯಾವುದು ಅಂದರೆ ಇಲ್ಲಿ ಸಿ ಆಪ್ಷನ್ ಇದೆ ನೋಡಿ, ಸಾಗರಗಳು. ಇದರದೇ ಅತಿ ಹೆಚ್ಚು ನೀರು ಇದೆ ಅಂತ ಹೇಳ್ಬೋದು. ಇನ್ನು 5ನೇ ಪ್ರಶ್ನೆ, ಭೂಮಿಯ ಮೇಲ್ಪದರವನ್ನು ಸ್ವಲ್ಪ ಆಳಕ್ಕೆ ಕೊರೆದರೆ ಸಿಗುವ ಅಂತರ್ಜಲ ಯಾವುದು? 4 ಆಪ್ಷನ್ಸ್ಗಳು ನೋಡಿ, ಎ ಬಾವಿ, ಬಿ ಕೆರೆ, ಸಿ ಸಾಗರ, ಡಿ ನದಿ ಅಂತಿದೆ. ಇಲ್ಲಿ ನೋಡಿ, ಇದು ಆನ್ಸರ್ ಯಾವುದು ಅಂದರೆ ಬಾವಿ ಆಗುತ್ತೆ. ಭೂಮಿಯ ಮೇಲ್ಪದರವನ್ನು ಸ್ವಲ್ಪ ಆಳಕ್ಕೆ ಕೊರೆದರೆ ಸಿಗುವಂತಹ ಅಂತರ್ಜಲ ಯಾವುದು? ಬಾವಿ. ಇನ್ನು 6ನೇದು, ಅಂತರ್ಜಲದ ಒತ್ತಡದಿಂದ ರಂಧ್ರಗಳ ಮೂಲಕ ಹೊರಬರುವ ನೀರು. ಇಲ್ಲಿ ಎ ಆಪ್ಷನ್ ಬಾವಿ ನೀರು, ಬಿ ಕೆರೆ, ಸಿ ಹನಿ ನೀರು, ಡಿ ಚಿಲುಮೆ ಅಂತಿದೆ. ನೋಡ್ರಿ, ಅಂತರ್ಜಲದ ಏನು ಪ್ರೆಷರ್ ಇದೆಯಲ್ಲ, ಒತ್ತಡದಿಂದ ಆ ರಂಧ್ರಗಳ ಮೂಲಕ ಬರುವಂಥ ಒಂದು ನೀರು ಏನಿದೆಯಲ್ಲ, ಅದು ಚಿಲುಮೆ ನೀರು ಅಂತ ಹೇಳ್ತೀವಿ. ಇನ್ನು 5ನೇ ಪ್ರಶ್ನೆ ನೋಡ್ಬೋದು, ಜೀವಿಗಳ ದೇಹದಲ್ಲಿ ಎಷ್ಟು ಶೇಕಡ ನೀರಿದೆ? ಇಲ್ಲಿ ಎ ಆಪ್ಷನ್ ಶೇಕಡ 60, ಬಿ ಶೇಕಡ 70, ಸಿ ಶೇಕಡ 65, ಡಿ ಆಪ್ಷನ್ ಶೇಕಡ 80. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಜೀವಿಗಳ ದೇಹದಲ್ಲಿ ಒಟ್ಟು ಶೇಕಡ ಎಷ್ಟು ಅಂದರೆ ಶೇಕಡ 70ರಷ್ಟು ನೀರಿದೆ. ಸೊ ಬಿ ಆಪ್ಷನ್ ಇದೆಯಲ್ಲ, ಅದು ಸರಿಯಾದ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಸೊಳ್ಳೆಗಳಿಂದ ಹರಡುವ ರೋಗ. ಎ ಮಲೇರಿಯಾ, ಬಿ ಆಮಶಂಕೆ, ಸಿ ಕಾಲರಾ, ಡಿ ಕಾಲು ಬೇನೆ. ಇಲ್ಲಿ ನೋಡ್ಬೋದು, ಎ ಆಪ್ಷನ್ ಇದೆಯಲ್ಲ ಮಲೇರಿಯಾ, ಇದು ಸೊಳ್ಳೆಗಳಿಂದ ಹರಡುವ ರೋಗ. ಇನ್ನು 7ನೇ ಪ್ರಶ್ನೆ, ಅತ್ಯಂತ ಶುದ್ಧವಾದ ನೀರು. 4 ಆಪ್ಷನ್ಸ್ಗಳು, ಎ ಬಾವಿ ನೀರು, ಬಿ ಕೆರೆ ನೀರು, ಸಿ ಮಳೆ ನೀರು, ಡಿ ನದಿ ನೀರು. ಇಲ್ಲಿ ಅತ್ಯಂತ ಶುದ್ಧವಾದದ್ದು ಯಾವುದು ಅಂದರೆ ಅದು ಮಳೆ ನೀರು. ಇನ್ನು 8ನೇದು, ಕಾಲರಾ ರೋಗಕ್ಕೆ ಇದು ಕಾರಣ. ಎ ಕಲುಷಿತ ಗಾಳಿ, ಬಿ ಕಲುಷಿತ ಆಹಾರ, ಸಿ ಕಲುಷಿತ ನೀರು, ಡಿ ಸೊಳ್ಳೆ ಕಡಿತ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಲರಾ ರೋಗಕ್ಕೆ ಮೂಲ ಕಾರಣ ಯಾವುದು ಅಂದರೆ ಇಲ್ಲಿ ಕಲುಷಿತ ನೀರು ಅಂತಿದೆ ನೋಡ್ರಿ, ಸಿ ಆಪ್ಷನ್ ಅದು ಆಗುತ್ತದೆ. ಇನ್ನು 9ನೇ ಪ್ರಶ್ನೆ, ನೀರು ಕಾಯಿಸಿದಾಗ ಅದು ಇಲ್ಲಿ ಏನಾಗುತ್ತೆ? ಎ ಹೆಚ್ಚಾಗುತ್ತದೆ, ಬಿ ಕಡಿಮೆ ಆಗುತ್ತದೆ, ಸಿ ಅಷ್ಟೇ ಇರುತ್ತದೆ, ಡಿ ಆವಿ ಆಗುತ್ತದೆ. ಇದು ಡಿ ಇದೆಯಲ್ಲ, ಆವಿ ಆಗುತ್ತದೆ ನೀರು ಕಾಯಿಸಿದಾಗ. ಇನ್ನು 10ನೇ ಪ್ರಶ್ನೆ, ಇದೊಂದು ಕರ್ನಾಟಕದ ನದಿ. ಎ ಗಂಗಾ, ಬಿ ಸಿಂಧು, ಸಿ ಬ್ರಹ್ಮಪುತ್ರ, ಡಿ ಕಾವೇರಿ. ಕಾವೇರಿ ಇದೆಯಲ್ಲ, ಇದು ನಮ್ಮ ಕರ್ನಾಟಕದ ನದಿ ಆಗಿದೆ. ಈ ರೀತಿಯಾಗಿ ತಮಗೆ ಉಪಯುಕ್ತವಾಗಲಿ ಎನ್ನುವ ಒಂದು ಉದ್ದೇಶದಿಂದ ನಾನು
ನಿಮಗೆ ಈ ನೀರು ಎನ್ನುವಂತಹ ಪರಿಸರ ಅಧ್ಯಯನ ಪಾಠದ ಮೇಲೆ ಕೇಳಬಹುದಾದ ಪ್ರಶ್ನೆಗಳು ಹಾಗೂ ಈಗಾಗಲೇ ಈ ಹಿಂದಿನ ಪ್ರವೇಶ ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ತಾವು ಇವುಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಮತ್ತು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.